ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತಾ ಭಾರತೀಯ ಸೇನೆ ಏಕಕಾಲಕ್ಕೆ 3 ಪಡೆಗಳಿಂದ ಪಾಕ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ಉಗ್ರ ನೆಲೆಗಳ ಮೇಲೆ ಕಾರ್ಯಾಚರಣೆಗೆ ಆರ್ಮಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಈ 3 ಪಡೆಗಳು ಈಗ ಸನ್ನದ್ಧವಾಗಿವೆ. ಶತ್ರು ರಾಷ್ಟ್ರ ಉಡೀಸ್ ಈಗಾಗಲೇ ಪರಮಾಧಿಕಾರವನ್ನ ನೀಡಲಾಗಿದೆ. ಸ್ಥಳ ಸಮಯ ನೀವೇ ನಿರ್ಧಾರ ಮಾಡಿ. ಶತ್ರು ರಾಷ್ಟ್ರೀಯನ್ನ ಸದೆಬಡಿಯುವ ನಿಟ್ಟಿನಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಪ್ರಧಾನಿ ಮೋದಿ ಕೊಡ್ತಾ ಇದ್ದಂತೆ ಈಗ 3 ಪಡೆಗಳು ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಂಡಾಗಿದೆ. ಇನ್ನೇನಿದ್ರು ಪಾಕಿಸ್ತಾನ್ ವಿಲವಿಲ ಪುಕ ಪುಕ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತೀಯ ಸೇನೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಸನ್ನದ್ಧವಾಗಿದೆ. ಇಡೀ ದೇಶದ ತುಂಬಾ ಈಗ ಒಕ್ಕೊರಲ ಆಗ್ರಹವೂ ಕೂಡ ಪ್ರತೀಕಾರದ್ದೇ ಆಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನ್ ಉಡೀಸ್ ಆಗಬಹುದು. ಪಾಕಿಸ್ತಾನ್ ಈಗಾಗಲೇ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಸಂದರ್ಭ ಇದೆ. ಈಗಾಗಲೇ ಆ ಪಾಕಿಸ್ತಾನದವರೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸರ್ಕಾರದಲ್ಲಿರುವಂತವರೇ ಪಾಕಿಸ್ತಾನ ಭಾರತದ ದಾಳಿಯನ್ನ ಎದುರಿಸಬೇಕಾಗುತ್ತೆ, ಇದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ, ಭಾರತ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯನ್ನ ಮಾಡಬಹುದು, ಇದು ನಿಶ್ಚಿತ ಅಂತ ಅವ್ರಿಗೇ ಗ್ಯಾರಂಟಿ ಇದೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಈಗ ಕಾಶ್ಮೀರದಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಯುದ್ಧಕ್ಕೆ ನಾಂದಿ ಹಾಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ 3 ಪಡೆಗಳು ಸರ್ವಸನ್ನದ್ಧವಾಗಿವೆ ಎಲ್ಲಾ ರೀತಿಯಿಂದಲೂ ಶತ್ರುಗಳನ್ನ ಬಗ್ಗು ಬಡಿಯೋದಕ್ಕೆ. ಸದ್ಯಕ್ಕೆ ಯಾವ ರೀತಿ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನೋಡಿ, ಪ್ರತಿ ಕ್ಷಣವೂ ಕೂಡ ಪ್ರತಿ ಹಂತವೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಹತ್ವವಾದ ಮೀಟಿಂಗ್ ಆದ ನಂತರ, ಸಶಸ್ತ್ರ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಮಹತ್ವವಾದ ಮೀಟಿಂಗ್ ಆದ ನಂತರ, ಅದಾದ ನಂತರ ಆದಂತ ಬೆಳವಣಿಗೆ ನಾವು ಬೆಳಿಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಾ ರಸ್ತೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಸೇನಾ ಸಿಬ್ಬಂದಿ ಹಾಕಿದ್ದಾರೆ. ನಿನ್ನೆಗಿಂತಲೂ ಕೂಡ ಇವತ್ತು ಬಂದೋಬಸ್ತ್ ಹೆಚ್ಚಾಗಿದೆ. ಈ ಬಂದೂಕಿನ ಟ್ರಿಗರ್ನ ಮೇಲೆ ಕೈ ಇಟ್ಕೊಂಡು ಸೇನಾ ಸಿಬ್ಬಂದಿ ಪ್ರತಿ ಕ್ಷಣವನ್ನು ಕೂಡ ಇಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ನಿಂತು ಅವಲೋಕಿಸ್ತಾ ಇದ್ದಾರೆ. ಅದರ ಜೊತೆಗೆ ಗಡಿಯಲ್ಲಿ ಸಂಪೂರ್ಣವಾದಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರವಾಸಿ ತಾಣಗಳನ್ನ ನಿರ್ಬಂಧ ಮಾಡಲಾಗಿದೆ. ಹಾಗೆ ಪಂಜಾಬ್ ಸೇರಿದಂತೆ ಕೆಲವು ಭಾಗಗಳಲ್ಲಿ ಈಗ ಬಿಎಸ್ಎಫ್ ನ ಯೋಧರು ಹೋಗಿ ಅಲ್ಲಿ ಅಲರ್ಟ್ ಆಗಿದ್ದಾರೆ. ಅಲ್ಲಿದ್ದಂತಹ ರೈತರಿಗೆ, ಗಡಿಯಲ್ಲಿ ಕೃಷಿ ಮಾಡ್ತಾ ಇದ್ದಂತಹ ರೈತರಿಗೆ 2 ದಿನದ ಒಳಗಾಗಿ ಕಟಾವು ಕಾರ್ಯವನ್ನು ಮುಗಿಸಿ, ಇಲ್ಲದೆ ಹೋದ್ರೆ ಇಲ್ಲಿ ಕಾರ್ಯಾಚರಣೆಗೆ ತೊಂದರೆ ಆಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ತಿಳಿಸಿ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಭಾರತೀಯ ನೌಕಾಸೇನೆ, ಭಾರತೀಯ ವಾಯುಸೇನೆ, ಭಾರತದ ಭೂಸೇನೆ 3 ಸೇನೆಗಳು ಅಟ್ ಅ ಟೈಮ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಭಯೋತ್ಪಾದಕರ ನೆಲೆಗಳನ್ನು ಉಡೀಸ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಅಹಮದ್ ಹೇಳ್ತಾ ಇದ್ದಾರೆ, ಭಾರತ ದಾಳಿ ಮಾಡುವುದು ಖಚಿತ, ನಾವು ಅದಕ್ಕೆ ತಯಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಮಧ್ಯರಾತ್ರಿಗೆ ನಿನ್ನೆ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಇದೆಲ್ಲದರ ಹೊರತಾಗಿ ಕಾರ್ಯಾಚರಣೆಯ ಭಾಗವಾಗಿ ತೆಲಂಗಾಣದಲ್ಲಿ ಎನ್ಐಎ ಅಧಿಕಾರಿಗಳು ಈಗ ತೀವ್ರವಾದಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಇಲ್ಲಿನ ಸ್ಥಳೀಯರನ್ನ, ಆತಂಕವಾದಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸೇನೆ ಗಡಿಯಲ್ಲಿ ನಿರಂತರವಾಗಿ ಸಮರಾಭ್ಯಾಸವನ್ನ ನಿರಂತರವಾಗಿ ಮಾಡ್ತಾನೆ ಇದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ವಾಯುಗಡಿ, ಭಾರತದ ನೌಕಾ ನೆಲೆಗಳಿದಾವಲ್ಲ, ಇಲ್ಲೆಲ್ಲ ನೌಕಾ ಮಾರ್ಗ ಮತ್ತು ಸಮುದ್ರ ಮಾರ್ಗ ಮತ್ತೆ ವಾಯು ಮಾರ್ಗದಲ್ಲಿ ಪಾಕಿಸ್ತಾನದ ನೌಕೆ, ಪಾಕಿಸ್ತಾನದ ವಿಮಾನ ಹಾರಾಟವನ್ನ ಸಂಪೂರ್ಣವಾಗಿ ನಿಷೇಧ ಮಾಡುವ ಕುರಿತಾಗಿ ತೀರ್ಮಾನಗಳಾಗಿದೆ. ಇದೊಂದ್ ವೇಳೆ ಆಯ್ತು ಅಂತೇಳಿ ಹೇಳಿದ್ರೆ ಪಾಕಿಸ್ತಾನ ತುತ್ತಿ ಬಳಸಿ ಇಂಡೋನೇಷಿಯಾ ಸೇರಿದಂತೆ ಕೆಲವು ಭಾಗಗಳಿಗೆ ತುತ್ತಿ ಬಳಸಿ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ನಿರಂತರವಾಗಿ ಕಾಶ್ಮೀರದ ಒಳಗಡೆ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಭಾರತೀಯ ಸೇನೆಗೆ ಪರಮಾಧಿಕಾರವನ್ನ ಮೋದಿ ಕೊಟ್ಟಿರೋದ್ರಿಂದಾಗಿ, ಕೇಂದ್ರ ಸರ್ಕಾರ ಕೊಟ್ಟಿರೋದ್ರಿಂದಾಗಿ ಸದ್ಯಕ್ಕೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಆಗ್ಬೋದು. 48 ಗಂಟೆ ಬಹಳ ಪ್ರಮುಖ ಅಂತ ಹೇಳಿ ಈಗಾಗಲೇ ಸೇನೆ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಈ 48 ಗಂಟೆಯಲ್ಲಿ ಕಾರ್ಯಾಚರಣೆ ಹೇಗಿರುತ್ತೆ, ಅಥವಾ ಪಾಕಿಸ್ತಾನದ ಮೇಲೆ, ಭಯೋತ್ಪಾದಕರ ಮೇಲೆ
ಸೀಮಿತವಾದಂತ ಸ್ಥಳಗಳ ಮೇಲೆ ದಾಳಿ ಆಗುತ್ತಾ ಅಥವಾ ನೇರವಾಗಿ ಅಟ್ಯಾಕ್ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲರಿಗೂ ಕುತೂಹಲ ಇದೆ. ಇಡೀ ದೇಶವೇ ಪ್ರತೀಕಾರ ಆಗ್ಬೇಕು ಅಂತ ಹೇಳಿ ಕೇಳ್ತಾ ಇರುವಾಗ ನರೇಂದ್ರ ಮೋದಿ ಅವರು ಇವತ್ತು 4 ಸರಣಿ ಸಭೆಗಳನ್ನ ಕರೆದಿದ್ದಾರೆ. ಈ 4 ಸರಣಿ ಸಭೆಗಳಲ್ಲಿ ವಿದೇಶಾಂಗ ಸಚಿವರು ಇರ್ತಾರೆ, ರಕ್ಷಣಾ ಸಚಿವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ದೇಶದ ಪ್ರಧಾನಮಂತ್ರಿಗಳು ಇರ್ತಾರೆ. ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಈ ದಾಳಿ ಆದ ನಂತರ ಭಾರತ ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿ ಆದ ನಂತರ ಜಾಗತಿಕವಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ, ರಾಜತಾಂತ್ರಿಕವಾಗಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಇದೆಲ್ಲದ್ರ ಕುರಿತಾಗಿಯೂ ತಜ್ಞರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೀಟಿಂಗ್ ನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಇವತ್ತು ಕೂಡ ಇರ್ತಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಕಾರ್ಯಾಚರಣೆ ನಿರಂತರವಾಗಿ ರಾತ್ರಿ ಹಗಲು ಎನ್ನದೆ ನಡೀತಾ ಇದ್ರೆ ಅದರ ಒಂದು ವೇಗ ಈಗ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ, ನೋಡಿ ಈ 2 ದಶಕಗಳಿಂದ ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಈ ಪೆಹಲ್ಗಾಂವ್ನ ದಾಳಿ ಆದ ನಂತರ ಈಗ ಹೊಸ ತಿರುವನ್ನ ಪಡೆದುಕೊಂಡಿದೆ. ನಾವು ಇದನ್ನ ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವು ಶಾಂತಿ ಮತ್ತೆ ಸಂತಸವನ್ನ ಅರಸಿ ಬಂದಂತ ಪ್ರವಾಸಿಗರನ್ನ ಅವ್ರನ್ನ ಕಾಪಾಡ್ಲಿಕ್ಕಾಗಿಲ್ಲ, ನಮ್ಗೆ ಅವರ ಪ್ರಾಣವನ್ನು ಉಳಿಸ್ಕೊಳ್ಲಿಕ್ಕಾಗಿಲ್ಲ. ಆದ್ರೆ ಈ ಹೊತ್ತಿಗೆ ಅದಕ್ಕೆ ಕಾರಣರಾದವರಿಗೆ ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಎಂದಿಗೂ ಕೂಡ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ಗಡಿಗೂ ಕೂಡ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ಅಥವಾ ಗಡಿಯಲ್ಲಿ ಕಟ್ಟೆಚ್ಚರ ಇದೆಲ್ಲವೂ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಅಂತ ದುರ್ಗಮವಾದಂತ ಸ್ಥಳಗಳನ್ನು ತಲುಪಿ ಅಲ್ಲಿನ ಚಿತ್ರಣವನ್ನು ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ನಿಗಿ ಅಂತಿರುವಂತ ಭಾರತ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಗೂಢವಾದ ಕಾರ್ಯಾಚರಣೆಯನ್ನ ಮಾಡಿ ಎಲ್ಲವನ್ನ ಉಡಿಸಿ ಮಾಡುವಂತ ಸಾಧ್ಯತೆಗಳಿದೆ. ಅದಕ್ಕೆ ಪೂರಕವಾದಂತ ವಾತಾವರಣ ಈಗ ಸೃಷ್ಟಿಯಾಗಿದೆ. ಎಲ್ಲಾ ಪ್ರಮುಖ ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇದ್ದಾರೆ. ಎಲ್ಲ ಪ್ರಮುಖ ಸರ್ಕಲ್ಗಳಲ್ಲಿ ಸೇನಾ ಬಂಕರ್ಗಳು ಬಂದು ಡೆಪ್ಲಾಯ್ ಆಗ್ತಾ ಇದಾವೆ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇದ್ದಂತ ಜನರನ್ನ ಖಾಲಿ ಮಾಡುವ ಕೆಲಸವೂ ಕೂಡ ಆಗ್ತಾ ಇದೆ. ಒಟ್ಟಾರೆ ಇನ್ನುಳಿದಿರುವಂತ 2 ದಿನಗಳು ಭಾರತದ ಮಟ್ಟಿಗೆ ಬಹಳ ಪ್ರಮುಖವಾದಂತ ದಿನಗಳು. ಹೀಗಾಗಿ ಭಾರತ ಈಗ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರದ ಜೊತೆಗೆ ನಿಂತುಕೊಂಡಿದೆ. 4 ಮಹತ್ವದ ಸರಣಿ ಸಭೆಗಳಾದ ನಂತರ ಈ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಇದೆ. 3 ಸೇನೆಗಳು ಸನ್ನದ್ಧವಾಗಿ ನಿಂತಿದ್ದಾವೆ. ಆಯಾ ವಿಂಗ್ಗಳನ್ನ ಆಯಾ ಸ್ಥಳಗಳಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ನೋಡಿ, BSF ಅನ್ನ ಬಾರ್ಡರ್ ಅಲ್ಲಿ ಡಿಪ್ಲಾಯ್ ಮಾಡಿದ್ರೆ NSG ಕಮಾಂಡಗಳು ಪ್ರಮುಖವಾಗಿ ಭಯೋತ್ಪಾದಕರನ್ನ ಹುಡುಕಿ ಅವರನ್ನ ನಿರ್ಮೂಲನೆ ಮಾಡ್ತಾ ಇದ್ದಾವೆ. ಹಾಗೆ ಅಸ್ಸಾಂ ರೈಫಲ್ಸ್ ಕೆಲವು ಸೀಮಿತ ಸ್ಥಳಗಳಲ್ಲಿ ಡಿಪ್ಲಾಯ್ ಆಗಿದೆ. ಸದ್ಯಕ್ಕಂತೂ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. 3 ಸೇನೆಗಳು ಈಗ ಕಾರ್ಯಾಚರಣೆಯ ಗ್ರೌಂಡ್ ಇಳಿದು ಈ ಭಯೋತ್ಪಾದಕರ ಸಂಹಾರಕ್ಕೆ ತೊಡೆತಟ್ಟಿ ನಿಂತಿದೆ. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ.